ಇನ್ನು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಹಗ್ಗಜಗ್ಗಾಟ ದಿನೇ ದಿನೇ ಜೋರಾಗ್ತಾ ಇದೆ. ಪರ ವಿರೋಧ ಚರ್ಚೆಗಳ ಮಧ್ಯೆ ಸರ್ಕಾರ ಟೌನ್ಶಿಪ್ಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಜೊತೆಗೆ ಸಚಿವ ಕುಮಾರಸ್ವಾಮಿ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ನಡುವೆ ವಾಗ್ಸಮರ ಅಷ್ಟೇ ತೀವ್ರವಾಗಿ ಸಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಕುಮಾರಸ್ವಾಮಿಯವರ ಕೂಸು, ಅವರೇ ಈ ಯೋಜನೆಯನ್ನು ರೆಡಿ ಮಾಡಿದ್ದು, ನಾವು ನಿಂತೋಗಿದ್ದ ಕೆಲಸವನ್ನು ಶುರು ಮಾಡಿದ್ದೀವಿ ಅಷ್ಟೇ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಇಡೀ ಯೋಜನೆ ಕ್ರೆಡಿಟನ್ನು ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಯಾವ್ಯಾವ ವರ್ಷ ಯಾವ್ಯಾವ ತಿಂಗಳಲ್ಲಿ ಏನೆಲ್ಲ ನಿರ್ಧಾರಗಳಾಗಿದ್ವು ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ಕಾಂಗ್ರೆಸ್ ಅವರು ಕೊಟ್ಟಿದ್ರು. ಇವತ್ತು ಇದೆಲ್ಲದಕ್ಕೂ ಕೂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದು ನಾನೇ, ರೈತರು ವಿರೋಧಿಸಿದ ಕಾರಣಕ್ಕಾಗಿ ಅವತ್ತು ಯೋಜನೆಯನ್ನು ಕೈಬಿಟ್ಟಿದ್ದು ನಾನೇ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಹೇಳ್ದೇನೆ, ಆಗ ಈ ಯೋಜನೆಯನ್ನು ವಿರೋಧ ಮಾಡಿ ಸಿದ್ದರಾಮಯ್ಯನವರು ಸೇರಿದಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ, ಧರ್ಮಸಿಂಗ್ ಅವರು ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಮಾತನಾಡಿದರು. ಆಗ ಹಾಗೆ ಮಾತನಾಡಿದಂಥ ನಾಯಕರು ಈಗ ಉತ್ತರ ಕೊಡಲಿ ಅಂತೇಳಿ ಸವಾಲಿಸಿದ್ದಾರೆ. 2007ರಲ್ಲಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಭಾಷಣಗಳನ್ನು ಕೂಡ ಇವತ್ತು ಓದಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಜೂನ್ 11, 2007 ಇದು ನಾನು ಹೇಳ್ತಾ ಇದ್ದು ಕೊನೆ ಅಂಥದ್ದು. ಅದು ನೀವು ನಿರ್ಧಾರ ಮಾಡಿರೋದು, ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ರೆಡ್ ಝೋನ್ ಅದರ ಅರ್ಥ ಏನು? ಕುಮಾರಸ್ವಾಮಿ ರೆಡ್ ಝೋನ್ ಯಾಕೆ ಕೈ ಬಿಡಲಿಲ್ಲ? ಆ CDP ಪ್ಲ್ಯಾನ್ ಏನು ರೆಡಿ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದೋ ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸಲ್ಲಿ ಬರ್ತಕ್ಕಂಥದ್ದು. ಈಗ CDP ಮಾಡಿದ್ದೆ ಇದನ್ನು ರೆಡ್ ಝೋನ್ ಮಾಡಿದ್ರಿಂದ ಏನು ಅಪರಾಧ ಮಾಡಿದ್ದೀನಿ ನಾನು? ಇಷ್ಟಕ್ಕೆ ಕುಮಾರಸ್ವಾಮಿ ಅವರು ಸುಮ್ಮನಾಗಲಿಲ್ಲ. ಬಿಜೆಪಿ ಅವಧಿಯ ಡಿನೋಟಿಫಿಕೇಷನ್ನಿಂದ ಹಿಡಿದು ಸಿದ್ದರಾಮಯ್ಯನವರ ಅವಧಿಯಲ್ಲಾದ ರೀಡುವರೆಗೆ ಎಲ್ಲವನ್ನು ಕೂಡ ಪ್ರಸ್ತಾಪಿಸಿ ಪ್ರಾಜೆಕ್ಟ್ ಕೈ ಬಿಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಅಲ್ಲೆಲ್ಲೋ ಭಾಳ ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈಗ ರೀಡು ಮಾಡಿ 500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ರಲ್ಲ, ಏನು ಜೈಲು ಹೋದ್ರ ಕಳಿಸಿದ್ದೀರಾ? ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಿಗೆ ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಕೊಡಲಿಲ್ಲ. ಆದರೆ ಅನುಭವಿ ರಾಜಕಾರಣಿಗಳಿಂದ ಉತ್ತರ ಕೊಡಿಸೋಣ ಅಂತ ಹೇಳಿದರು. ಇದಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಉತ್ತರ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅನ್ನುವಂಥದ್ರ ಮೂಲಕವಾಗಿ ಚರ್ಚೆಗೆ ಪಂಥಾಹ್ವಾನವನ್ನು ಕೊಟ್ಟರು. ನಾನೇನು ಮಾತಾಡೋದಿಲ್ಲ, ಕರ್ನಾಟಕ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸಿದೆ, ಉತ್ತರ ಕೊಡೋಣ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನಾನು ಎಂದೂ ಸಹ ಜನವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. ಈಗ ನಮ್ಮ ಮೇಲೇನು ಚಾರ್ಜ್ ಮಾಡ್ತಾ ಇದ್ದೀರಿ, ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಭಾಳ ದೂರ ಇಲ್ಲ, ತಿಳ್ಕೊಂಡಿದ್ದೀರಿ. ಇಷ್ಟಕ್ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ಸಮರ ಮುಗ್ದಿಲ್ಲ. ಟೌನ್ಶಿಪ್ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಅವರೊಂದು ಪತ್ರವನ್ನು ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಬರೆದಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ನೀವು ನನ್ನ ಕಚೇರಿಗೆ ಬನ್ನಿ, ನಿಮ್ಮ ಜೊತೆಗೆ 5 ಜನರನ್ನ ಕರ್ಕೊಂಡು ಬನ್ನಿ ಅಂತೇಳಿ. ಕುಮಾರಸ್ವಾಮಿ ಅವರು ಕೂಡ ಈಗ ಚರ್ಚೆಗೆ ರೆಡಿ ಅಂತೇಳಿ ಹೇಳಿದ್ದಾರೆ. ಅವರು ಕೂಡ ಇಮ್ಮಿಡಿಯೇಟ್ ಆಗಿ, ಏನು ಭಾಳ ಫಾಸ್ಟು ಮಿಂಚಿನ ವೇಗ ಇದೆಯಲ್ಲ, ಆ ಮಿಂಚಿನ ವೇಗದಲ್ಲಿ ಇಬ್ಬರ ನಡುವೆ ಪತ್ರಗಳು ಇವಾಗ ಹೋಗಿದ್ದಾವೆ. ಟೌನ್ಶಿಪ್ ಯೋಜನೆ ಬಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚಿಸೋದಕ್ಕೆ ಸಿದ್ಧ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೂನ್ 26 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ನನ್ನ ಕಚೇರಿಗೆ ಬನ್ನಿ ಅಂತೇಳಿ ಅವರು ಆಹ್ವಾನಿಸಿದ್ದಾರೆ. ಮುಖ್ಯಮಂತ್ರಿಯವರ ಕಚೇರಿಗೆ ಬನ್ನಿ, ನಿಮ್ಮ ಜೊತೆಗೆ ಇನ್ನೂ ಒಂದು 5 ಜನರನ್ನು ಕರ್ಕೊಂಡು ಬನ್ನಿ, ನಿಮ್ಮ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಕೂಡ ಬನ್ನಿ, ನಾವೆಲ್ಲ ಕುಳಿತು ಮಾತನಾಡೋಣ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಪತ್ರಕ್ಕೆ ಅವರೇನೋ ಒಂದು 5 ಸಾಲಿನಲ್ಲಿ ಪತ್ರ ಬರೆದಿದ್ರು, ಅದಕ್ಕೆ 5 ಪ್ಯಾರಾಗ್ರಾಫಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಆಹ್ವಾನ ಪತ್ರ ನನ್ನ ಕೈ ಸೇರಿದೆ, ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು, ಚರ್ಚೆಗೆ ನಾನೂ ಕೂಡ ಸಿದ್ಧನಿದ್ದೇನೆ ಅಂತ ಹೇಳಿ ಈ ಪತ್ರದಲ್ಲಿ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ನಾನು ವಿಧಾನಸೌಧ ಕಚೇರಿಗಿಂತ ಜನರ ಮುಂದೆ ಚರ್ಚಿಸೋಣ, ಬಿಡದಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ನಡೆಸಿದರೆ ಉತ್ತಮ, ಬಿಡದಿ ಅಥವಾ ಬೈರಮಂಗಲದ ಸೂಕ್ತ ಸ್ಥಳದಲ್ಲಿ ಈ ಒಂದು
ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿಯವರು ತಾವು ಬರೆದಿರ್ತಕ್ಕಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಡದಿಯಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ನಡೆಸಿದರೆ ಉತ್ತಮ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬಿಡದಿ ಅಥವಾ ಬೈರಮಂಗಲ ಇದಕ್ಕೆ ಸೂಕ್ತ ಜಾಗ ಅಂತ ಹೇಳಿದ್ದಾರೆ. ಮತ್ತು ನನಗೆ ಜೂನ್ 26ರಂದು ಪೂರ್ವ ನಿಗದಿತವಾದಂತಹ ಒಂದು ಕಾರ್ಯಕ್ರಮ ಇದೆ. ನೀವು ಬಿಡದಿಯಲ್ಲಿ ಎಲ್ಲಿ ಸಭೆ ಅಂತ ನೀವೇ ಸ್ಥಳವನ್ನು ನಿಗದಿ ಮಾಡ್ಕೊಳ್ಳಿ. ಜೂನ್ 26ರಂದು ನನಗೊಂದು ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ. 27ನೇ ತಾರೀಕಿಗೆ ನಾನು ಹೇಳಿದಂತಹ ಜಾಗದಲ್ಲಿ, ಅಂದರೆ ನೀವು ಆಯ್ಕೆ ನಿಮ್ಮದು, ಬಿಡದಿಯಲ್ಲಿ ಮಾಡ್ತಿರೋ ಬೈರಮಂಗಲದಲ್ಲಿ ಮಾಡ್ತಿರೋ ಅದು ಆಯ್ಕೆ ನಿಮ್ಮದು, ಅಲ್ಲೇ ಮಾಡಿ ಅಂತೇಳಿ ಕುಮಾರಸ್ವಾಮಿಯವರು ಮನವಿ ಮಾಡಿದರು. ಈಗ ಸ್ಥಳದ್ದು ಮತ್ತು ಡೇಟ್ ಇದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇವರು ಹೇಳಿರೋ ಡೇಟ್ಗೆ ಅವರು ಸಿಗ್ತಾ ಇಲ್ಲ, ಅವರು ಹೇಳಿದ ಡೇಟಿಗೆ ಇವರು ಬರ್ತಾ ಇಲ್ಲ. ಬರ್ತಾರಾ ಇಲ್ಲೋ ನೋಡಬೇಕಾಗಿದೆ. ಮತ್ತು ಇವರು ಹೇಳಿರುವ ಸ್ಥಳಕ್ಕೆ ಬರೋದಕ್ಕೆ ಅವರು ರೆಡಿ ಇಲ್ಲ. ಅಂದರೆ ಶಿವಕುಮಾರ್ ಅವರು ಹೇಳಿರುವ ಸ್ಥಳಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಇಲ್ಲ. ಕುಮಾರಸ್ವಾಮಿ ಅವರು ಹೇಳಿರುವ ಸ್ಥಳಕ್ಕೆ ಶಿವಕುಮಾರ್ ಅವರು ಹೋಗ್ತಾರಾ, ಅಥವಾ ಇಬ್ಬರ ನಡುವೆ ಡೇಟ್ ಮತ್ತೆ ಅಡ್ಜಸ್ಟ್ ಆಗುತ್ತಾ, ಅಥವಾ ಡೇಟ್ ಮತ್ತೆ ಕ್ಲಾಶ್ ಆಗುತ್ತಾ, ಇವೆಲ್ಲ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಇಬ್ಬರ ನಡುವೆ ಪತ್ರಗಳಂತೂ ಹರಿದಾಡಿದ್ದಾವೆ. ಕುಮಾರಸ್ವಾಮಿಯವರು ಸ್ವಲ್ಪ ಉದ್ದನೆಯ ಪತ್ರವನ್ನು ಬರೆದಿದ್ದಾರೆ. ಶಿವಕುಮಾರ್ ಒಂದು ಸಣ್ಣ ಶಾರ್ಟ್ ನೋಟಿಸ್ ರೀತಿಯಾದಂಥ ಒಂದು ಪತ್ರವನ್ನು ಮಾಡಿದ್ದಾರೆ. ಆದರೆ ಇವರು ಸ್ವಲ್ಪ ಪ್ಯಾರಾಗ್ರಾಫ್ಗಳಲ್ಲಿ ಅದನ್ನು ಬರೆದಿದ್ದಾರೆ, ಯಾವ ರೀತಿಯಾಗಿ ನಡಿಬೇಕು ಏನು ಎತ್ತ ಅಂತ ವಿವರಿಸಿದ್ದಾರೆ. ರಾಜಕೀಯ ಹಗ್ಗಜಗ್ಗಾಟದ ಮಧ್ಯೆ ಹೋರಾಟಗಳು ಕೂಡ ಜೋರಾಗ್ತಾ ಇವೆ. ಒಂದಷ್ಟು ರೈತರು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ರೈತರು ಭೂಮಿ ಬಿಟ್ಕೊಟ್ಟು ಪರಿಹಾರವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಭೂಮಿ ಬಿಡೋದಕ್ಕೆ ಒಪ್ಪದ ರೈತರು ಹೋರಾಟ ಮಾಡ್ತಾರೆ ಇದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತ ಸಂಘದಿಂದ ಬೈರಮಂಗಲ ಚಲೋ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಬಿಡದಿಯ BGS ವೃತ್ತದಿಂದ ಬೈರಮಂಗಲ ಗ್ರಾಮದವರೆಗೆ ನೂರಾರು ರೈತರು ಬೈಕ್ ರ್ಯಾಲಿಯನ್ನು ನಡೆಸಿದರು. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹಾಗೂ ಅವರ ತಂಡದ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಇದಾದ ಮೇಲೆ ರೈತ ಸಮಾವೇಶವನ್ನು ನಡೆಸಲಾಗಿದೆ. ಭೂಮಿ ಸ್ವಾಧೀನವನ್ನು ವಿರೋಧಿಸ್ತಾ ಇರುವಂತಹ ರೈತರಿಗೆ ಮೇಲ್ಕೋಟೆಯ ಶಾಸಕ, ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸ್ತಾ ಇರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ, ಯಾಕಂದರೆ ಅವರು ಅಂತಿಮವಾಗಿ ಅವರು ರೈತ ಸಂಘದವರು, ಅವರು ಕೂಡ ಇವತ್ತು ಈ ಒಂದು ಭೂಮಿ ಸ್ವಾಧೀನಪಡಿಸುವ ಪ್ರಕ್ರಿಯೆಯ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವ್ರಿಗೆಲ್ಲರಿಗೂ ದುಡ್ಡು ಒಂದೇ ಪರಿಹಾರ ಅಲ್ಲ. ನಾನು ಹೇಳ್ದಂಗೆ ಹಿಂದೆ ಎಲ್ಲ ಸಾಲ ಮಾಡ್ಕೊಂಡಿರೋಂಥವ್ರು ರೈತರು ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಅವ್ರ ನೆಲನೇ ಹೊಟ್ಟೋದ್ರೆ ಅವ್ರಿಗೆ ದುಡಿಮೆ ಮಾಡ್ಕೊಂಡು ಇರಕ್ಕೆ ಗೊತ್ತಿಲ್ಲ. ಯಾವ ರೀತಿ ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನು ಅವ್ರಿಗೆ ರೈತರುಗಳಿಗೆ ಗೊತ್ತಿಲ್ಲ. ಅದನ್ನ ಅವ್ರಗಳಿಗೆ ಬಿಟ್ಕೊಟ್ಟು ಅದ್ರ ರೀತಿ ಯಾವ ರೀತಿ ಅದನ್ನ ಅವ್ರಿಗೆ ಜೀವನ ಯಾವ ತರ ಕಟ್ಕೊಂಡು ಹೋಗ್ತಾ ಇದ್ರು ಅದನ್ನ ಕಟ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕರ್ನಾಟಕದ ರೈತರು ಈ ಬಿಡದಿ ಹೋಬಳಿಯ ರೈತರ ಜೊತೆ ಇದ್ದೀವಿ ಅನ್ನೋದು ನಾವು ಸಂದೇಶವನ್ನ ಸರ್ಕಾರಕ್ಕೆ ತಿಳಿಸ್ತೀವಿ. ಸರ್ಕಾರ ರೈತರ ಒಂದು ಕೂಗಿಗೆ, ರೈತರ ಒತ್ತಾಯಕ್ಕೆ ಸ್ಪಂದಿಸದೆ ಹೋದ್ರೆ ಸರ್ಕಾರ ವಿರುದ್ಧ ದೊಡ್ಡ ಸಂಘರ್ಷಾತ್ಮಕವಾದ ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ನಿರ್ಣಯನೂ ಕೂಡ ಕಂಡಿದ್ದೀವಿ.